ನಮ್ಮ ಸುಹಾಸಿನಿ ವಿಷಯ ಕರುಳಕತೆ. ಹೌದು, ಭ್ರೂಣ ಹತ್ಯೆ ಇರ್ಬೋದು, ಹುಟ್ಟಿದ ಮಗುವನ್ನ ಎಲ್ಲೋ ಬಿಟ್ಟು ಹೋಗೋದಿರ್ಬೋದು, ಹಾಗೆಯೇ ಈ ರೀತಿಯ ಕೇಸ್ಗಳೇನಿದೆ ಅವ್ಯಾಹತವಾಗಿ ನಡೀತಾನೆ ಇದೆ. ಈ ಒಂದು ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಕಾನೂನು ಏನ್ ಹೇಳುತ್ತೆ ನೋಡೋಣ ಇಂದಿನ ಸುಹಾಸಿನಿಯಲ್ಲಿ. ತಾಯಿ ಹಾಗೂ ಮಗುವಿನ ಸಂಬಂಧ ನಿಜಕ್ಕೂ ಬೆಸೆಯಲ್ಲ, ಏನು ಅದಕ್ಕೆ ಎಂಡೇ ಇಲ್ಲ ಅಂತ ಹೇಳ್ಬೋದು. ಈ ಒಂದು ಸಂಬಂಧದ ನಡುವೆ ಕಾನೂನು, ಭ್ರೂಣ ಹತ್ಯೆ ಎಲ್ಲ ಕೂಡ ಕೌಂಟ್ ಆಗುತ್ತೆ. ಸೊ ಈ ಸಂಬಂಧ ಮಾತಾಡಲಿಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಲಾಯರ್ ರಾಜೇಶ್ವರಿ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಹೇಳಕ್ಕಾಗದಿರೋ ಮಟ್ಟಕ್ಕೆ ಸ್ಟ್ಯಾಟಿಸ್ಟಿಕ್ಸೇ ಸಿಗ್ತಾ ಇಲ್ಲ, ಆ ಮಟ್ಟಿಗೆ ಹೆಣ್ಣು ಭ್ರೂಣ ಹತ್ಯೆ ಆಗ್ತಾ ಇದೆ. ಸೊ ಎಷ್ಟು ಪ್ರಮಾಣದಲ್ಲಿ ಭಾರತದಲ್ಲಿ ನಾವು ಈ ಭ್ರೂಣ ಹತ್ಯೆಯನ್ನ ಕಾಣಬಹುದು ಅಂತ? ದಿವ್ಯಾ, ಇದು ಬಂದು ಓನ್ಲಿ ಇಂಡಿಯಾಗೆ ರೆಸ್ಟ್ರಿಕ್ಟೆಡ್ ಪ್ರಾಬ್ಲಮ್ಸ್ ಅಲ್ಲ, ಎಲ್ಲ ಕಡೆನೂ ಆಗುವಂತ ಪ್ರಾಬ್ಲಮ್. ಅಲ್ಲಿ ನೋಡಿದ್ರೆ ಚೈನಾಲು ಜಾಸ್ತಿ ನಡೀತಾ ಇದೆ. ಬಿಕಾಸ್ ಅಲ್ಲಿನ ರೂಲ್ಸ್ ಪ್ರಕಾರ ಒನ್ ಚೈಲ್ಡ್. ಸೊ ಅವ್ರಿಗೆ ಏನಂದ್ರೆ ಇಲ್ಲೂ ಅಷ್ಟೇ ವಂಶ ವೃಕ್ಷ ಒಬ್ರು ಬೇಕು, ಒಂದ್ ಸನ್ ಬೇಕು. ನಾವು ಸೆತ್ ಮೇಲೆ ಬೆಂಕಿ ಇಡಕ್ಬೇಕು, ಯಾಕೆ ನೀವು ಇಕ್ಕದ್ರೂ ಭಸ್ಮ ಹಾಕ್ತಾರೆ. ಬಟ್ ಆ ರಾಂಗ್ ಕನ್ಸೆಪ್ಷನ್ ಫ್ರಮ್ ನಾವು ಚಿಕ್ಕೋರಿಂದಾನೇ ನಮ್ಮನ್ನ ಹಂಗೆ ಬೆಳೆಸ್ಬಿಡ್ತಾರೆ. ನಮ್ಗೆ ಗೊತ್ತಿಲ್ಲದೆ ನಮಗೂ ಆ ಮೆಂಟಲಿ ಅದಲ್ಲೇ ಬೆಳೆದ್ಬಿಟ್ಟಿರ್ತೀವಿ. ದಟ್ ಫೀಮೇಲ್ ಅಂದ್ರೆ ಇನ್ಫೀರಿಯರು, ಮೇಲ್ ಅಂದ್ರೆ ಫೀಮೇಲ್ ಅಂದ್ರೆ ಹೀಗೆ ಇರ್ಬೇಕು ಏನಂದ್ರೆ ನಾವು ಸ್ಕೂಲ್ ಹೋಗ್ಬೇಕಾದ್ರೆ ಎಕ್ಸ್ಪ್ಲೋರ್ ಮಾಡಕ್ಕೂ ಬಿಡ್ತಾ ಇರ್ಲಿಲ್ಲ. ತಲೆ ಕೆಳಗಡೆ ಹಾಕೊಂಡು ಹೋಗು, ತಲೆ ಕೆಳಗಡೆ ಹಾಕೊಂಡ್ ಬಾ ಅಂತಾನೆ ನಮ್ಮನ್ನ ಬೆಳೆಸಿರೋದು. ನಾವ್ ಎಲ್ಲಿ ಎಕ್ಸ್ಪ್ಲೋರ್ ಮಾಡಿದೀವಿ? ವಿ ಹ್ಯಾವ್ ನಾಟ್ ಎಕ್ಸ್ಪ್ಲೋರ್ಡ್. ನನ್ ಕೇಳಿದ್ರೆ ಏನ್ಷಿಯಂಟ್ ಟೈಮ್ ಅಲ್ಲಿ ತಾಳಿ ಕಟ್ಟೋದು ಅಂತ ಐ ಹ್ಯಾವ್ ಲಿಸನ್ಡ್ ಸಮಬಡಿ ಟೆಲಿಂಗ್, ತಾಳಿ ಕಟ್ಟೋದು ಬಂದು ಮೆನ್ಗೆ ಇತ್ತು. ಯಾಕಂದ್ರೆ ತಾಳಿ ಕಟ್ಟೋದು ಹುಡುಗಿಗಿತ್ತು, ಉಂಗ್ರ ಹಾಕೋದು ಬಾಯ್ಸ್ಗೆ. ಯಾಕಂದ್ರೆ ನಾವು ತಲೆ ಕೆಳಗಡೆ ಹಾಕಿ ನಡೆಯೋದ್ರಿಂದ ಹುಡುಗ ನಡಿಬೇಕಾದ್ರೆ ಮದುವೆ ಆಗಿದೆ ಅಂತ. ಆದ್ರೆ ಆ ಸಿಂಬಲ್ ನಮ್ಗೆ ಕೊಟ್ಬಿಟ್ಟಿದ್ದಾರೆ. ಇವಾಗ ಅವ್ರಿಗೆ ಮದುವೆ ಆಗಿದೆ ಅಂತ ಯಾವ್ದಾದ್ರು ಇಂಡಿಕೇಶನ್ಸ್ ಇದೆಯಾ? ಎಲ್ಲಾನು ನಾವೇ ತಗೊಂತಾ ಇದೀವಿ. ಬೀಂಗ್ ಎ ಫೀಮೇಲ್ಸ್ ನಾವು ನಮ್ಮ ಇದಕ್ಕೆ ಬರ್ಡನ್ ಮಾಡ್ಕೊಂತೀವಿ ಹೊರತು ಅವ್ರಿಗೆ ಕೊಡೋದೇ ಇಲ್ಲ. ಸೊ ಈ ತರ ಆಗ್ತಾರೆ. ಇವನ್ ಇನ್ ದ ಎಜುಕೇಶನ್, ಸ್ಕೂಲಲ್ಲಿ ಲೆಸನ್ಸ್ ಇದೆ, ಅಲ್ಲೂ ಅಷ್ಟೇ ಒಂದು ಅಪ್ಪ ಅಮ್ಮ, ಮಗಳು ಮಗ. ಮಗಳು ಗರ್ಲ್ ಅಮ್ಮನ್ಗೆ ಕಿಚನ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾಳೆ, ಅಮ್ಮ ಅಡುಗೆ ಮಾಡಿದಳು, ಕಾಡಿಗೆ ಹೋದನು, ಕಟ್ಟಿಗೆ ತಂದನು, ಪೇಟೆಗೆ ಹೋದ. ಯಾಕೆ ಹುಡುಗ ಮಾತ್ರ ಯಾಕೆ ಹೋಗಿ ಅಸಿಸ್ಟ್ ಮಾಡಬಾರ್ದು? ಆ ಸ್ಕೂಲ್ ಎಜುಕೇಶನ್ ಅಲ್ಲೇ ಹಂಗೆ ಬೆಳೆಸ್ಬಿಡ್ತಾರೆ. ಇಂದ ಬ್ಲಡ್ ಬಂದ್ಬಿಡುತ್ತೆ ನಮ್ಗೆ, ಹಿಂಗೆ ಸಿಸ್ಟಮ್ಮು ಅಂತ. ನೀವೆಷ್ಟೇ ಎಜುಕೇಟೆಡ್ ಆದ್ರೂನು, ನೀವೆಷ್ಟೇ ಧೈರ್ಯವಾಗಿದ್ರು ಫುಲ್ ಮಾಡ್ಬಿಡ್ತಾರೆ ನಮ್ಮನ್ನ. ಆ ತರ ಸಿಸ್ಟಮ್, ಸೋಷಿಯಲ್ ಲೈಫ್ ಆ ತರ ಇದೆ. ಅಂಡ್ ಯು ಶುಡ್ ಎಜುಕೇಟ್. ಸ್ಕೂಲ್ ಸಿಸ್ಟಮ್ ಇಂದಾನೆ ಈಕ್ವಾಲಿಟಿ ಅಂತ, ಸ್ಕೂಲ್ ಸಿಸ್ಟಮ್ ಅಲ್ಲೇ ಬಾಯ್ಸು ಗರ್ಲ್ಸು ಅಂತ ಭೇದ ಇಲ್ಲದೆ ಅವ್ರಿಗೆ ಎಜುಕೇಟ್ ಮಾಡ್ತಾ ಹೋಗ್ಬೇಕು. ಅಂಡ್ ಈ ಪ್ರಾಬ್ಲಮ್ಸ್ ಏನಾಗತ್ತೆ ಅಂದ್ರೆ, ನಾವು ಆಸ್ ಎ ವುಮನ್ ನಾವು ಆ ಪ್ರಾಬ್ಲಮ್ಸ್ ಫೇಸ್ ಮಾಡಿರ್ತೀವಲ್ಲ, ನಮ್ಗೆ ಅಂತ ಹೆಣ್ಮಗು ಹುಟ್ಟಿದಾಗ ಅಯ್ಯೋ ನನ್ನ ಮಗಳಿಗೂ ಹಂಗ ಆಗತ್ತಲ್ಲ ಅಂತ ಒಂದು ಸೈಕಾಲಜಿಕಲ್ ಫಾಬಿಯಾ ಬರೋ ತರ ಆಗೋಗತ್ತೆ. ಅಂಡ್ ಅದಕ್ಕೇನೆ ಆ ಹುಡುಗಿ ಏನ್ ಮಾಡ್ತಾಳೆ ಅಂದ್ರೆ, ನಾಟ್ ಓನ್ಲಿ ಹರ್ ಓನ್ ಪರ್ಸನಲ್ ಪ್ರೆಷರ್, ಯಾವ ಅಮ್ಮನೂ ಸಾಯಿಸಕ್ ಇಷ್ಟಪಡಲ್ಲ, ಬಟ್ ಎಷ್ಟು ಪ್ರೆಷರ್ ಅವಳ ಮೇಲೆ ಬಿದ್ದಿರತ್ತಂದ್ರೆ ಶಿ ಹ್ಯಾಸ್ ನೋ ಸ್ಕೋಪ್. ಈ ಕಡೆ ಮ್ಯಾರೇಜ್ ನ ಸೇಫ್ ಗಾರ್ಡ್ ಮಾಡಬೇಕು, ರಿಲೇಶನ್ಶಿಪ್ಸ್ ನ ಸೇಫ್ ಗಾರ್ಡ್ ಮಾಡಬೇಕು. ಅಂಡ್ ಶಿ ಇಸ್ ನಾಟ್ ಎ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಪರ್ಸನ್ ಆಗಿದ್ರೆ ಅವಳು ಏನ್ ಮಾಡ್ತಾಳೆ? ಬಟ್ ಸ್ಟಿಲ್ ಅಮ್ಮ ಅಂತ ಒಂದು ವರ್ಡ್ ಇದೆಲ್ಲ, ಅದು ಮ್ಯಾಜಿಕ್. ಇಟ್ ಕ್ಯಾನ್ ಮೇಕ್ ವಂಡರ್ಸ್. ಏನೇನ್ ನಮ್ ಕೈಲಿ ಆಗೋದಿಲ್ವೋ ಅದೆಲ್ಲ ಮಾಡಿಸ್ಬಿಡತ್ತದು. ಅದನ್ನ ವೈ ಡೋಂಟ್ ಯು ಎಕ್ಸರ್ಸೈಸ್ ದಟ್ ಪವರ್? ನಮ್ಮಲ್ಲಿ ಯಾಕೆ ನಾವು ಅದನ್ನ ಜನರೇಟ್ ಮಾಡ್ಕೊಂಡು ಯೂಸ್ ಮಾಡಬಾರ್ದು? ಅದನ್ನೇ ಬೇರೆ ಹುಡುಗಿಗೆ ಅದು ಅಫೆಕ್ಟ್ ಆಗಬಾರ್ದು ಅಂತ ಯಾಕೆ ನಾವು ಮಾಡಬಾರ್ದು ಅಲ್ವಾ? ಆ ಹೆಣ್ಮಗು ಈಗ ಏನ್ ತಪ್ಪು ಮಾಡ್ತು? ಸೊ ವಿ ಹ್ಯಾವ್ ಟು ಎಜುಕೇಟ್ ದಿ ಪೀಪಲ್. ಸರ್, ಈಗ ಹೆಣ್ಣು ಭ್ರೂಣ ಹತ್ಯೆಗಳು ಅವ್ಯಾಹತವಾಗಿ ಅಂತ ಹೇಳಿದ್ರೆ ಸ್ಟ್ಯಾಟಿಸ್ಟಿಕ್ ಸಿಕ್ಕದ ಹಾಗೆ ನಡೀತಾನೆ ಇದೆ. ಸೊ ಏನ್ ಪರಿಣಾಮಗಳನ್ನ ಸಮಾಜ ಎದುರಿಸಬಹುದು ಅಂತ ಹೇಳ್ತೀರಾ? ಈಗೊಂದು ಮಟ್ಟಕ್ಕೆ ಹೆಣ್ಣು ಭ್ರೂಣ ಹತ್ಯೆ ಆಗ್ತಾನೆ ಇದೆ ಅಂತ ನೋಡೋದು ಎಲ್ಲಿ? ಆಮೇಲೆ ರೇಷಿಯೋ ಆಫ್ ಗರ್ಲ್ಸ್ ಅಂಡ್ ಬಾಯ್ಸ್ ಏನಾಗುತ್ತೆ?
ಅಲ್ಲಿ ಅಲ್ಲ ಅಫೆಕ್ಟ್ ಆಗೇ ಆಗುತ್ತೆ. ಅಂಡ್ ಶಿ ಈಸ್ ಈಕ್ವಲಿ ಡೂಯಿಂಗ್ ವೆಲ್ ಅಲ್ವಾ ವಿತ್ ಅ ಮ್ಯಾನ್, ಮೋರ್ ರೆಸ್ಪಾನ್ಸಿಬಲ್ ಆಗು ಕೆಲಸ ಮಾಡ್ತಾ ಇದ್ದಾರೆ. ಸೊ ವೈ ಯಾಕೆ ಈ ತರ ಡಿಸ್ಕ್ರಿಮಿನೇಷನ್ಸ್ ನಮ್ಮಲ್ಲಿ ಇದೆ ಅಂತ ರಿಯಲಿ ಅಟ್ ಈಸ್ ಇರಾಡಿಕೇಟ್ ಮಾಡೋ. ಎಷ್ಟು ವರ್ಷದಿಂದ ನಾವು ಈ ಟಾಪಿಕ್ ಬಗ್ಗೆ ಮಾತಾಡ್ಕೊಂಡು ವರ್ಕ್ಶಾಪ್ಸ್ ಎಲ್ಲ ಮಾಡ್ಕೊಂಡ್ರು ಅದು ಆಗ್ತಾ ಇಲ್ಲ ಅಲ್ವಾ? ಸೊ ವರ್ಕ್ಶಾಪ್ಗಳಿಂದನೂ ಯಾವುದೇ ರೀತಿ ಪ್ರಯೋಜನ ಇಲ್ಲ, ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು ಆಗತ್ತಿಲ್ಲ. ಸೊ ಕಾನೂನು ಏನ್ ಹೇಳತ್ತೆ ಅಂತ ನಾನು ಬಿಫೋರ್ ದಟ್ ಐ ವಿಲ್ ಟೆಲ್. ನಮ್ಮ ಸ್ಕೂಲಲ್ಲಿ ನಾವು ಓನ್ಲಿ ಡ್ಯೂಟೀಸ್ ಹೇಳ್ಕೊಡ್ತೀವಿ ಮಕ್ಕಳಿಗೆ. ನಿಮ್ ರೈಟ್ಸ್ ಏನು ಅಂತ ಯಾರು ಹೇಳ್ಕೊಡಲ್ಲ. ಚೈಲ್ಡ್ ರೈಟ್ಸ್ ಏನು, ಚೈಲ್ಡ್ ರೈಟ್ಸ್ ನಿಮ್ಗೆ ಈ ರೈಟ್ಸ್ ಇದೆ ಅಂತ ಆ ಮಗುಗೆ ನಿಮ್ ರೈಟ್ಸ್ ಬಗ್ಗೆನೇ ಮಾತಾಡವಲ್ಲ. ನಿಮ್ಗೆ ಆ ಹೆಣ್ಮಗು ಬೆಳೀತಾ ಇರ್ಬೇಕಾದ್ರೆ ಸ್ಕೂಲಲ್ಲಿ ದಿಸ್ ಇಸ್ ಆಲ್ ದ ಮ್ಯಾಟ್ರಿಮೋನಿಯಲ್ ಪ್ರಾಬ್ಲಮ್ ಯು ಆರ್ ಗೋಯಿಂಗ್ ಟು ಫೇಸ್. ಈ ಪ್ರಾಬ್ಲಮ್ ಬಂದಾಗ ಈ ಪ್ರಾವಿಷನ್ಸ್ ಇದೆ ನಿಮ್ಗೆ ಅಂತ ಲೀಗಲ್ ಎಜುಕೇಶನ್ ಸ್ಕೂಲ್ ಲೆವೆಲ್ ಅಲ್ಲಿ ಇಲ್ವೇ ಇಲ್ಲ ನಾನು ಕೇಳಿದ್ರೆ. ಅವಾಗ ಅವ್ರಿಗೆ ಹೆಂಗೆ ಅದು ದಟ್ ಈಸ್ ಅ ಟೈಮ್ ದೇ ಡೆವಲಪ್. ಅವಾಗ ಅವರು ರೈಟ್ಸ್ ಬಗ್ಗೆ ಮಾತಾಡಲ್ಲ, ಅವ್ರಿಗೆ ಗೊತ್ತಾಗಲ್ಲ, ಇನ್ನೇನ್ ಮಾಡ್ತಾರೆ. ಎಷ್ಟು ಸಬ್ಜೆಕ್ಟ್ ಗೊತ್ತಿರೋದಿಲ್ಲ. ಇನ್ನೊಂದು ಇನ್ನೋಸೆನ್ಸ್ ಅಂದ್ರೆ ಇದು ಮಾಡೋದು ನಾವು ತಪ್ಪಂತೆ ಅವ್ರಿಗೆ ಗೊತ್ತಿರಲ್ಲ. ಅದು ಒಂದು ಹ್ಯಾಬಿಟ್, ಕಲ್ಚರು. ಆತರ ಈ ಟ್ರೈಬಲ್ಸ್ ಅಲ್ಲೆಲ್ಲ ಇದು ನಾವು ಮಾಡ್ತಾ ಇರೋದು ತಪ್ಪು ಅಂತಾನು ಅವ್ರಿಗೆ ಅವೇರ್ನೆಸ್ ಇರಲ್ಲ. ಸೊ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲೋ ಈ ಮೀಡಿಯಾಲೋ ಯು ಶುಡ್ ಸ್ಪ್ರೆಡ್, ಅವಾಗ ಅದು ಇರಾಡಿಕೇಟ್ ಮಾಡಕ್ ಆಗತ್ತೆ. ಬಟ್ ಕಾನೂನು ಪ್ರಕಾರ ಎಸ್ ಇಟ್ ಅಮೌಂಟ್ಸ್ ಟು ಮರ್ಡರ್. ಇವಾಗ ನಾವು ಚೈಲ್ಡ್ ಆಕ್ಟ್ ಅಲ್ಲಿ ತಗೊಂಡ್ರೆ nobody is keen about speaking about child act. Child act ಅಲ್ಲಿ ಫ್ಯಾಮಿಲಿ ಇಸ್ ಅ ಬೇಸಿಕ್ ನೀಡ್ ಅಂತಾನು ಚೈಲ್ಡ್ಗೆ ರೈಟ್ಸ್ ಇದೆ. ನನ್ನ ಲೈಫ್ ನಂದು ಅಂತಾನು ರೈಟ್ಸ್ ಇದೆ ಅದಕ್ಕೆ. ಅದೆಲ್ಲ ಅವ್ರಿಗೆ ಅವೇರ್ನೆಸ್ ಮಾಡಿಸಿದ್ರೆ ಎಷ್ಟೋ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಇವಾಗ ನನ್ನ ಆಫೀಸ್ ಕೇಸಲ್ಲಿ ಮೇಂಟೆನೆನ್ಸ್ಗೆ ಅಂತ ಒಂದು ಯಮ ಬಂದಾಗ ಸ್ಕೂಲ್ ಇಲ್ಲ ಆ ಮಗುಗೆ ಕರ್ಕೊಂಡ್ಬಂದಿದ್ದಾರೆ. ಬೆಳಗ್ಗೆ ನಿಂತಿದ್ದ ಆ ಮಗು ಈವ್ನಿಂಗ್ ತನಕ ನಿಂತಿದೆ ಕೋರ್ಟಲ್ಲಿ. ಇದನ್ನ ನೋಡ್ಕೊಂಡು ಅಪ್ಪ ಕೂತಿರ್ತಾನೆ. ಆ ಕರ್ಟಿಸಿನೂ ಇಲ್ಲ, ನನ್ನ ಮಗು ಇದು ನಿಂತ್ಕೊಂಡಿದೆ ಅಲ್ಲ ಅಂತ. ಆ ಮಗು ಎಷ್ಟು ಇನ್ನೋಸೆಂಟ್ ಆಗಿ ನಾನು ಫೈಟ್ ಮಾಡಬೇಕು, ಐ ವಿಲ್ ಫೈಟ್ ಅಂತ ನಾನು ಮಾಡ್ತೀನಿ ಆಂಟಿ ಅಂತ ಬಂತು. ಸರಿ ಬಾಮ್ ಅಂತ ಚೈಲ್ಡ್ ಕಮಿಷನ್ ಅಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಿಸಿ ನನಗೆ ಅಪ್ಪ ಬೇಕು, ನಮ್ಮ ಅಪ್ಪ ನಾನು ನೋಡ್ಬೇಕು ಅಂಡ್ ಹ್ಯಾಸ್ ಟು ಸ್ಪೆಂಡ್ ಟೈಮ್. ಅದು ರಿಜಿಸ್ಟರ್ ಆಗಿದೆ. ಸೊ ನೀವು ಚೈಲ್ಡ್ ಇಂದಾನೇ ಮಾಡಿಸ್ಬೋದು ಎಷ್ಟೋ ವಂಡರ್ಸ್. ಆ ತರ ನೀವು ಎಷ್ಟೋ ಥಿಂಗ್ಸ್ ವಿತ್ ಚೈಲ್ಡ್ ಯು ಕ್ಯಾನ್ ರಿಯಲಿ ಡೂ ವೆಲ್. ನಿಮ್ಗೆ ಚೈಲ್ಡ್ ಅಂತ ಒಳ್ಳೆ ಎನರ್ಜಿ ಇರ್ಬೇಕಾದ್ರೆ ಅದನ್ನ ಸಾಯಿಸಿ ಅದು ಏನ್ ಶಕ್ತಿ ಅಂತ ಹೇಳ್ತೀರಾ ಮಗುವನ್ನು. ನೀವ್ ಎಷ್ಟೇ ಸುಸ್ತಾಗಿ ನೀವು ಕೆಲಸ ಮಾಡ್ಬಿಟ್ಟು ಆಫೀಸಿಂದ ಮನೆಗೆ ಹೋಗಿ ಮಗು ನೋಡಿದಾಗ ಅದು ಎಲ್ಲಿಂದ ಶಕ್ತಿ ಬರುತ್ತೋ ನಮ್ಗೆ ಗೊತ್ತಾಗಲ್ಲ. ಆ ಮಗು ಹಾಫ್ ಅನ್ ಅವರ್ ನೀವು ಲೇಟ್ ಆಗಿ ಹೋದ್ರೆ ನಿಮ್ಗೆ ಗಿಲ್ಟ್ ಆಗತ್ತೆ. ಅಯ್ಯೋ ನಮ್ಮ ಮಗುಗೆ ಏನ್ ತಪ್ಪು ಮಾಡ್ಬಿಟ್ವೋ ಇವ. ಆ ಸ್ಟೇಜಲ್ಲಿ ಆ ಅಮ್ಮ ಕೊಲೆ ಮಾಡ್ಬೇಕಂದ್ರೆ ಇವಾಗ ಸೂಸೈಡ್ ಮಾಡಕ್ಕೂ ಧೈರ್ಯ ಬೇಕು. ಹೌದು, ನೀವು ಇವಾಗ ಯಾರಾದ್ರೂ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ರೆ ಧೈರ್ಯ ಬರಲ್ಲ ಖಂಡಿತ. ಅದು ಆ ಸ್ಟೇಜ್ಗೆ ಹೋಗ್ಬೇಕಾದ್ರೆ ಆ ಹುಡುಗಿ ಮೆಂಟಲಿ ಎಷ್ಟು ಟಾರ್ಚರ್ ಆಗಿರುತ್ತೆ ಅಲ್ವಾ? ನಾನು ಹೇಳೋದು, ಇಫ್ ಯು ಆರ್ ಅಂಡರ್ ಗೋಯಿಂಗ್ ದಿಸ್ ಸ್ಟ್ರೆಸ್, ಬೆಸ್ಟ್ ಥಿಂಗ್ ಯು ಹ್ಯಾಂಡ್ ಓವರ್ ದ ಚೈಲ್ಡ್ ಟು ಎನಿ ಆಫ್ ದಿ NGOs ಕೊಡಿ. ಅವ್ರ ಚೈಲ್ಡ್ ಸುಮಾರು ಜನಕ್ಕೆ ಗೊತ್ತಾಗಲ್ಲ. ಈ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಸ್ಗೆ ನೀವು ಲೀಗಲ್ ಆಗೇ ಕೊಡ್ಬೋದು. ಯು ಕ್ಯಾನ್ ಸರೆಂಡರ್ ದ ಚೈಲ್ಡ್. ಅವರು 20 days ಕೊಡ್ತಾರೆ, 2 months ಕೊಡ್ತಾರೆ, ಸಾರಿ 2 months ಕೊಟ್ಬಿಟ್ಟು ಅವ್ರು ಕೌನ್ಸಿಲಿಂಗು ಮಾಡ್ತಾರೆ ಪೇರೆಂಟ್ಸ್ಗೆ. ಈ ತರ ಇದೆ ಬೇಡ ಅಂತಂದ ಅದೂ ಆಗ್ಲಿಲ್ಲ ಅಂದ್ರೆ ಆಫ್ಟರ್ 2 months ದೇ ಟೇಕ್ ದ ಚೈಲ್ಡ್, ಸಬ್ಮಿಟ್ ಟು ದ ಕಮಿಟಿ. ಆ ಕಮಿಟಿ ಬಂದು ಇಟ್ ವಿಲ್ ಗೋ ಥ್ರೂ ಆಲ್ ದ ಪೇಪರ್ಸ್. ಇವಾಗ ಸರೆಂಡರ್ ಮಾಡ್ಬೇಕಾದ್ರೆ ಅವ್ರ ಗಾರ್ಡಿಯನ್ ಆಗ್ಲಿ ಅಪ್ಪ ಅಮ್ಮಂದೆಲ್ಲ ಸೈನ್ ಮಾಡ್ಕೊಂಡು ಆಫ್ಟರ್ 60 days the commission will scrutinize the document and make the child legally to be adopted. ಇವಾಗ ಅಡಾಪ್ಷನ್ ಮಾಡ್ಕೊಂತಾರೆ. ಎಷ್ಟೋ ಫಾರಿನರ್ಸ್ ಬಂದು ಅಡಾಪ್ಷನ್ ಮಾಡ್ಕೊಂತಾರೆ. ಅದು ಎಷ್ಟೋ ಲೈಫ್ ಕೊಟ್ಟಂಗಲ್ವಾ? ಎಷ್ಟೋ ಕಪಲ್ಸ್ ಸಾಯಿಸೋದಕ್ಕಿಂತ ಭವಿಷ್ಯನೇ ಕೊಟ್ಟಂಗಾಗುತ್ತೆ. ಎಷ್ಟೋ ಕಪಲ್ಸ್ಗೆ ಮಗು ಇಲ್ಲದೆ ಎಷ್ಟು ನರಳ್ತಾರೆ. ದೇ ಅಂಡರ್ಗೋ ಸೋ ಮಚ್ ಆಫ್ ಪೇನ್. ಯು ಡೂ ದಿಸ್ ಫೇವರ್ ನೋ? ಓಕೆ ಫೈನ್. ಅಮ್ಮ ಅಂದ್ರೆ ಮ್ಯಾಜಿಕ್, ಚೈಲ್ಡ್ ಅಂದ್ರೆ ಸ್ಟ್ರೆಂತ್ ಅನ್ನೋ ಮಾತನ್ನ ಹೇಳಿದಿರಾ.
ನೋಡಿದ್ರಲ್ಲ ವೀಕ್ಷಕರೇ, ಈ ಮಾತುಗಳೀಗ ಕೇಳಿ ಬರ್ತಾ ಇದೆ. ಈಗ ಒಂದು ಬ್ರೇಕ್ ತಗೊಂಡ ಬ್ರೇಕ್ನ ನಂತರ ಸುಹಾಸಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಅಜ್ಜಿ ನಾನಿದ್ದೀನಲ್ಲ, ನೀವು ಮೊದಲು ಕೆಳಗ್ ಬನ್ನಿ. ಎತ್ಕೋತೀಯಾ? ಮನೆಯಲ್ಲಿ ನೈಸ್ ಜೆಲ್ ಇದೆಯಾ? ಹಾಗಿದ್ರೆ ಮಗ ಯೋಚಿಸೋದೇ ಬೇಡ. ನೈಸ್ ಜೆಲ್ ನ ಅಡ್ವಾನ್ಸ್ ಕ್ಲಿನಿಕಲ್ ಫಾರ್ಮುಲಾ ಮಸಾಜ್ ಮಾಡದೇನೆ ಶರೀರದ ಆಳದವರೆಗೆ ಸೇರಿ ತಟ್ಟನೆ ನೋವಿನಿಂದ ಆರಾಮ ನೀಡುತ್ತೆ. ತಗೋ ನೋಡಿ. ಬೆಳಿಗ್ಗೆ ನಾನು 9 ಗಂಟೆಗೆಲ್ಲ ಟೀ ಕುಡಿತೀನಿ. ನಾನು 8:30 ಇಲ್ಲಿ ಇರ್ತೀನಿ ಸರ್. ಇದು ನಿನ್ನ ರಿಸಿಗ್ನೇಷನ್ ಲೆಟರ್. ನನ್ನಿಂದನೇ ನಿಮ್ ಕೆರಿಯರ್ ಆರಂಭ ಆಗಬೇಕು ಅಂತಿದ್ರೆ ಆ ಭಗವಂತನ ಕೈಲೂ ತಪ್ಸಕ್ಕಾಗಲ್ಲ. ನಾನು ಪ್ರತಾಪ್ ಸಿಂಹ. ನನಗೆ ಸುತ್ತಿ ಬಳಸಿ ಹೇಳೋದು ಗೊತ್ತಿಲ್ಲ, ಬರೆಯೋದಂತೂ ಗೊತ್ತೇ ಇಲ್ಲ. ನನ್ನದೇನಿದ್ರು ನೇರ ನೇರ. ಪ್ರತಿ ಶನಿವಾರ ಕನ್ನಡಪ್ರಭದಲ್ಲಿ ಓದಿ ನನ್ನ ಅಂಕಣ ಬೆತ್ತಲೆ ಪ್ರಪಂಚ. ಕನ್ನಡಪ್ರಭದ ಇಂದಿನ ಚಿಂತನೆ, ಕನ್ನಡಿಗರ ನಾಳಿನ ಯೋಚನೆ. ಟೋಟಲ್ ಕ್ವಾಡ್ಸ್ ಮತ್ತಿತರ ಫ್ರಿಕ್ಷನ್ ರಿಡಕ್ಷನ್ ಟೆಕ್ನಾಲಜಿಯಿಂದಾಗಿ ನಿಮ್ಮ ಕಾರ್ ಎಂಜಿನ್ ಅನ್ನು ಸುರಕ್ಷಿತವಾಗಿರಿಸಿ ಮತ್ತು ಮುಂದಕ್ಕೆ ಸಾಗಿ. ಟೋಟಲ್ ಕ್ವಾಡ್ಸ್ ಕಾರ್ ಎಂಜಿನ್ ಆಯಿಲ್, ಹೆಚ್ಚು ಸುರಕ್ಷೆ ಮತ್ತು ಹೆಚ್ಚು ಕಿಲೋಮೀಟರ್ಸ್. ಹಾಯ್, ನನ್ನ ಹೆಸರು ಆಕಾಶ್. Hey guys, I'm Hitaishi and my name in the movie is Asha. ನಮ್ಮ ಸಿನಿಮಾದ ಬಗ್ಗೆ ಜಾಸ್ತಿ ತಿಳ್ಕೋಬೇಕು ಅಂದ್ರೆ, if you want to know more about us, ಸಿನಿಮಾ ಹಂಗಾಮ ನೋಡಿ 8:00 Watch Cinema Hangama, don't miss it. ಇವನು ಶಿಗ್ಲಿ ಬಸ್ಯ, ಕರ್ನಾಟಕ ಕಂಡ ಪ್ರಚಂಡ ಕಳ್ಳ. 300 ಕೇಸ್ ಮಾಡ್ಕೊಂಡಿದ್ದಾನೆ, 200 ಹಿಡ್ಕೊಂಡಿದ್ದಾನೆ, 48 ಜೈಲು ಕಂಡಿದ್ದಾನೆ. ತನ್ನ ಕೇಸ್ಗಳಲ್ಲಿ ತಾನೇ ವಾದ ಮಾಡ್ತಾನೆ. ಕದ್ದಿದ್ರಲ್ಲಿ ಅರ್ಧಕ್ಕರ್ಧ ಕಂಡವರಿಗೆ ಹಂಚಿ ಊರ ಜನರ ಪ್ರೀತಿ ಗಳಿಸ್ಕೊಂಡಿದ್ದಾನೆ. ಈಗ ಹುಣಸೆ ಮರ ಹತ್ತಿ ಕುಂತು ಪ್ರತಿಭಟನೆ ನಡೆಸ್ತಿದ್ದಾನೆ. ಯಾಕೆ ಅಂತ ಕೇಳಿದ್ರೆ ತಲೆಹರಟೆ ಮಾತಾಡ್ತಾನೆ. ಈ ಶಿಗ್ಲಿ ಬಸ್ಯಾನ ಇಂಟ್ರೆಸ್ಟಿಂಗ್ ಸ್ಟೋರಿನ ಇವತ್ತಿನ ಕ್ರೈಮ್ ರಿಪೋರ್ಟರ್ನಲ್ಲಿ ಮಿಸ್ ಮಾಡ್ಕೊಳ್ಳದೆ ನೋಡಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಾಯಿ ಗೋಲ್ಡ್ ಪ್ಯಾಲೇಸ್, ಪದ್ಮನಾಭನಗರ ಮತ್ತು ಬಸವನಗುಡಿಯಲ್ಲಿ. ಕನಸುಗಳು ನನಸಾಗುವುದು ರಾಮ್ರಾಜ್ ಬನೀನ್ಗಳು ಮತ್ತು ಒಳ ಉಡುಪುಗಳು. ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈ ಹೆಣ್ಣು ಭ್ರೂಣ ಹತ್ಯೆ ಅನ್ನೋದೇನಿದೆ ಅದು ಭಾರತ ಮಾತ್ರ ಅಲ್ಲ, ಹೊರದೇಶಗಳನ್ನು ಬಿಟ್ಟಿಲ್ಲ ಅನ್ನೋ ಮಾತನ್ನ ನಾವೀಗಾಗಲೇ ಕೇಳ್ತಾ ಇದ್ವಿ. ಈಗ ಕಾನೂನಿನ ರೀತಿಯ ಹೆಣ್ಣು ಭ್ರೂಣ ಹತ್ಯೆ ಸಂಬಂಧ ಏನೆಲ್ಲ ಶಿಕ್ಷೆಗಳಿದಾವೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಹೇಳಿ, ಕಾನೂನು ಅಂತ ತಗೊಳ್ಳೋದಾದ್ರೆ ಹೆಣ್ಣು ಭ್ರೂಣ ಹತ್ಯೆ ಇರ್ಬೋದು, ಮಾಡೋರಿರ್ಬೋದು ಕೊಲೆನ, ಅಥವಾ ಮಾಡೋದಕ್ಕೆ ಪ್ರಚೋದನೆ ಮಾಡೋರಿರ್ಬೋದು, ಏನಿದೆ ಕಾನೂನಲ್ಲಿ ಶಿಕ್ಷೆ? ದಿವ್ಯಾ, ಅದು ಬಂದು ಇಟ್ ಅಮೌಂಟ್ಸ್ ಟು ಮರ್ಡರ್ ಆಗುತ್ತೆ. ಸೊ ಲೈಫ್ ಇಂಪ್ರಿಸನ್ಮೆಂಟ್. ಸೊ ನೀವು ಹೆಲ್ಪ್ ಮಾಡಿದ್ರು ಅಷ್ಟೇನೆ, ಅದೇ ಕೊಲೆ ಮಾಡಿದ ಲೆಕ್ಕನೇ. ಅದೇ. ಓಕೆ. ಈಗ ಫಾರ್ ಎಕ್ಸಾಂಪಲ್ ಮತ್ತೆ ಕಾನೂನಲ್ಲಿ ಯಾವಾಗ ಅಬಾರ್ಷನ್ ಮಾಡ್ಕೊಳ್ಳೋದಕ್ಕೆ ನಾವು ರೀಸನ್ ಗಳನ್ನು ಕೊಡ್ಬೋದು. ಹೆಂಗೋ ಸಾಯ್ತಾ ಇರೋರಂತೂ ಇದ್ದೇ ಇರ್ತಾರೆ. ಸೊ ಕಾನೂನಲ್ಲಿ ಅಬಾರ್ಷನ್ ಮಾಡ್ಕೊಳ್ಳೋಕೆ ಏನ್ ಕಾರಣಗಳನ್ನು ಕೊಡಬಹುದು ಅಂತ ನೋಡಿ. ಇವಾಗ ಲೀಗಲಿ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ಅಂತಾನೆ ಇದೆ, ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ಅಂತ. ಅದು ಪ್ರಕಾರ 12 ವೀಕ್ಸ್ವರೆಗೂ ನೀವು ಅಬಾರ್ಷನ್ಸ್ಗೆ ಎಲಿಜಿಬಲ್ ಮಾಡ್ಕೊಬೋದು. ಆದರೆ ಆನ್ ದ ಬೇಸಿಸ್ ಆಫ್ ಹೆಲ್ತ್ ಆಫ್ ಎ ವುಮನ್ ನೀವು ಮಾಡಿದಾಗ 7 ವೀಕ್ಸ್. ಸೊ ವಿತಿನ್ 12 ವೀಕ್ಸ್ ಇವಾಗ ನಿಮಗೆ ಮೆಂಟಲಿ, ಫಿಸಿಕಲಿ ಯು ಆರ್ ನಾಟ್ ಪ್ರಿಪೇರ್ಡ್ ಫಾರ್ ಇಟ್. ನೀವು ಇದು ಡಿವೈಸಸ್ ಇದು ಆಗಬಾರ್ದು ಅಂತ ನೀವು ಪ್ಲ್ಯಾನ್ ಮಾಡಿದ್ರೂ ಅದು ಆಗೋಗಿದ್ರೆ ವಿತಿನ್ 12 ವೀಕ್ಸ್ ನೀವು ರೆಕಗ್ನೈಸ್ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಹತ್ರನೇ ಹೋಗಬೇಕು, ರೆಕಗ್ನೈಸ್ ಹಾಸ್ಪಿಟಲ್ಸಲ್ಲೇ ಮಾಡ್ಕೋಬೇಕು. ಆ ಥರ ಇದ್ರೆ ಮಾತ್ರ ನೀವು ಟರ್ಮಿನೇಟ್ ಮಾಡ್ಕೊಬೋದು ಹೊರತು ಆಫ್ಟರ್ 12 ವೀಕ್ಸ್ ಮಾಡಂಗಿಲ್ಲ. ಆಫ್ಟರ್ 12 ವೀಕ್ಸ್, ವಿತಿನ್ 20 ವೀಕ್ಸ್, ಇಫ್ ದೆರ್ ಈಸ್ ಎನಿ ಪ್ರಾಬ್ಲಮ್, ಇವಾಗ ಚೈಲ್ಡ್ ಇಸ್ ಅಬ್ನಾರ್ಮಲ್
ಏನೋ ಒಂದು ಮೆಡಿಕಲ್ ಪ್ರಾಬ್ಲಮ್ಸ್ ಇದ್ದಾಗ ಮಾತ್ರ ವಿತ್ ದ ಕನ್ಸಲ್ಟ್ ಆಫ್ ಟು ಮೆಡಿಕಲ್ ಪ್ರಾಕ್ಟಿಷನರ್ಸ್ ಮಾಡಿದ್ರೆ ಮಾಡ್ಕೊಬೋದು, ಇಲ್ಲ ಅಂದ್ರೆ ಅದು ಇಲ್ಲಿಗಲ್ ಟರ್ಮಿನೇಷನ್ಸ್ ಆಗತ್ತೆ. ಬಟ್ ಇವಾಗೆಲ್ಲ ಏನಂದ್ರೆ ಈ ಅಲ್ಟ್ರಾಸೌಂಡ್ಗೆಲ್ಲ ಹೋಗಿ ಆ ಮಗು ಏನು ಫೀಮೇಲಾ ಮೇಲಾ ಅಂತ ಡಿಟೆಕ್ಟ್ ಮಾಡೋರು ಹೇಳೋರು ಇದ್ದಾರೆ. ಹೇಳೋರು ತಪ್ಪು, ಇನ್ಫಾರ್ಮೇಶನ್ ತಗೊಳ್ಳೋದು ತಪ್ಪು. ಎಷ್ಟು ಪನಿಷ್ಮೆಂಟ್ ಅಂದ್ರೆ 3 years ವಿತ್ 10,000 ಪನಿಷ್ಮೆಂಟ್ಸ್ ಇದೆ. ಇನ್ನೊಂದು ಸೆಕೆಂಡ್ ಟೈಮ್ ಮಾಡಿದಾಗ 5 years 50,000 ಪನಿಷ್ಮೆಂಟು ಇದೆ. ಬಟ್ ದಿಸ್ ಇಸ್ ಬ್ಯಾಂಡ್. ನೀವು ಅದನ್ನ ಸೆಲೆಕ್ಟ್ ಎಂದು ನೋಡಕ್ ಹೇಳ್ಬಾರ್ದು. ಮತ್ತೆ ಯು ಶುಡ್ ನಾಟ್ ಮೇಕ್ ಎನ್ ಅಟೆಂಪ್ಟ್ ನಮ್ದು ಬೇಬಿ ಯಾವ ಬೇಬಿ ಅಂತ ಹೇಳಬಾರ್ದು. ಇವಾಗ ಅಬ್ರಾಡ್ ಅಲ್ಲೆಲ್ಲ ಇದೆ, ಹೇಳ್ತಾರೆ, ಅಲ್ಲಿಂದನೂ ಕಳ್ಸಿಕೊಡ್ತಾರೆ ಲೇಡೀಸ್ನ ಟು ಗೆಟ್ ಇಟ್ ಅಬಾರ್ಟೆಡ್ ಇನ್ ಇಂಡಿಯಾ. ಯಾಕಂದ್ರೆ ಇಲ್ಲಿ ಇಂಡಿಯಾಲಿ ಫ್ಯೂ ವೀಕ್ಸ್ ಅಲ್ಲಿ ನೀವು ಮಾಡ್ಕೊಬಹುದು, ಬಟ್ ಅಬ್ರಾಡ್ ಎಲ್ಲ ಹಂಗಿಲ್ಲ. ಸೊ NRI ಹೌಸ್ ವೈಫ್ಸ್, NRI ವೈಫ್ಸ್ಗಳು ಅಲ್ಲಿನೂ ತಪ್ಪೋಗಲ್ಲ, ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಹಾಗೂ ಪ್ರಯೋಜನ ತಗೊಳ್ಳೋ ಅಲ್ಲಿಂದನೂ ಕಳ್ಸಿಕೊಡ್ತಾರೆ ಅಬಾರ್ಷನ್ಗೆ ಅಂತ. ಇಲ್ಲಿ ಶಿ ಇಸ್ ಪ್ರೆಷರೈಸ್ಡ್, ಇನ್ನೇನ್ ಮಾಡಕ್ಕಾಗತ್ತೆ. ಶಿ ಹ್ಯಾಸ್ ಟು ಸೇವ್ ಗೋಡ್ ಫ್ಯಾಮಿಲಿ ಅಂದ್ರೆ ಇನ್ನೇನ್ ಮಾಡಕ್ಕಾಗತ್ತೆ. ಸೊ ಈ ತರ ಎಲ್ಲ ಇಟ್ಸ್ ಅ ಬ್ಯಾಡ್ ಪ್ರಾಕ್ಟೀಸ್. ಸೊ ಐ ಓನ್ಲಿ ರಿಕ್ವೆಸ್ಟ್ ದ ಮೆಡಿಕಲ್ ಪ್ರಾಕ್ಟಿಷನರ್ಸ್, ಪ್ಲೀಸ್ ಯು ಆರ್ ಇನ್ವಾಲ್ವಿಂಗ್ ಎ ಲೈಫ್, ಸೊ ಪ್ಲೀಸ್ ಡೋಂಟ್ ಡೂ. ಈಗ ಆಗ್ತಾ ಇದೆ, ಆದ್ರೆ ಎಲ್ಲಾ ಕಡೆನೂ ಆಗ್ತಾ ಇದೆ. ಅದು ಲೆಕ್ಕನೇ ಸಿಗ್ತಾ ಇಲ್ಲ ಅನ್ಸುತ್ತೆ. ನೀವೀಗ ಹೇಳೋ ರೂಟ್ ಗಳನ್ನ ನೋಡಿದ್ರೆ ಹಲವಾರು ರೂಟ್ ಗಳನ್ನ ತಾವೇ ಸೃಷ್ಟಿ ಮಾಡ್ಕೊಂಡು ಅಬಾರ್ಷನ್ ಮಾಡ್ತಾನೆ ಇದ್ದಾರೆ. ಇದಕ್ಕೆ ಎಂಡ್ಲೆಸ್ ಅಂತ. ಹೌದೌದು, ತುಂಬಾ ಜನ ಇದಾರೆ, ಅದೇ ಒಂದು ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ. ಹೇಳೋದು ಏನು ಮಗು ಏನ್ ಸೆಕ್ಸ್ ಇರುತ್ತೆ ಅದು ಅಂತ ಹೇಳಕ್ಕೆ ಅಂತ ತುಂಬಾ ಜನ ಮಾಡ್ತಾರೆ. ಬಟ್ ಯಾರು ಮುಂದೆ ಬರಲ್ಲ, ಬಿಕಾಸ್ ದೇ ಆಲ್ಸೋ ಇನ್ವಾಲ್ವ್ಡ್ ಅಲ್ಲ. ಅದಕ್ಕೆ ಸುಮಾರು ಹಂಗೆ ಆಗೋಗುತ್ತೆ. ಓಕೆ, ಈಗ ಹೆಣ್ಣಿನ ಮೇಲಿರೋ ಪ್ರೆಷರ್ ಅಂತಾನೆ ತಗೊಳ್ಳೋದಾದ್ರೆ, ಪ್ರೆಷರ್ ಇತ್ತು, ಏನೋ ಒತ್ತಡ ಇತ್ತು, ಗಂಡ ಹೇಳಿದ್ನೋ ಏನೋ, ಮಗುನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಸೊ ಕಾನೂನು ಏನ್ ಹೇಳತ್ತೆ ಅಂತ, ಎಲ್ಲಿ ಬಿಟ್ಟು ಹೋಗ್ಬೋದು, ಯಾರು ಬಿಟ್ಟು ಹೋಗ್ಬೋದು? ಅದು ಅಷ್ಟೇ ನಾನು ಹೇಳೋದು. ಆಸ್ ಐ ಟೋಲ್ಡ್, ಅಮ್ಮ ವರ್ಡ್ ಇಸ್ ಮ್ಯಾಜಿಕ್. ಮ್ಯಾಜಿಕಲ್ಲೂ ಇಷ್ಟು ಅವ್ರು ಮಾಡ್ತಾರಂದ್ರೆ ಫಸ್ಟ್ ಆಫ್ ಆಲ್ ಶಿ ಮೇ ನಾಟ್ ಬಿ ಏಬಲ್ ಟು ಸಸ್ಟೈನ್ ಹರ್ ಸೆಲ್ಫ್ ಅನ್ಸತ್ತೆ, ಅದಕ್ಕೆ ಬಿಟ್ಟು ಹೋಗೋದು. ಇವಾಗ ಇಲ್ಲೆಜಿಟಿಮೇಟ್ ಚೈಲ್ಡ್ ಇರ್ತಾರೆ, ಇವಾಗ ಆಗಿರೋ ಮಗು ಇಲ್ಲೆಜಿಟಿಮೇಟ್ ಚೈಲ್ಡ್ ವಿತೌಟ್ ದ ಮ್ಯಾರೇಜ್ ಆಗ್ಬಿಟ್ಟಿರುತ್ತೆ. ಅದು ಏನ್ ಕಾರಣ? ಬಿಕಾಸ್ ಆಫ್ ನೋ ಸೆಕ್ಸ್ ಎಜುಕೇಶನ್ ಅಮಾಂಗ್ ದಿ ಪೀಪಲ್. ಅವಾಗ ಇಲ್ಲೆಜಿಟಿಮೇಟ್ ಚೈಲ್ಡ್ ಇದ್ದಾಗ ಎಲ್ಲಾ ಕಡೆ ಹೋದ್ರು ಅಪ್ಪ ಹೆಸರು ಅಂತ ಕೇಳ್ತಾರೆ. ಖಂಡಿತ ಅದು ಒಂದು ಐ ರಿಯಲಿ ಕಾಂಟ್ ಅಂಡರ್ಸ್ಟ್ಯಾಂಡ್. ಸೊ ಅದು ಒಂದು ಫಾಬಿಯಾ, ಆ ಭಯ ಹುಡ್ಗಿಗ್ ಬಂದಾಗ ಏನ್ ಮಾಡ್ತಾಳೆ ಅಂದ್ರೆ ಅಲ್ಲಲ್ಲೇ ಬಿಟ್ಬಿಟ್ಟು ಹೋಗ್ತಾರೆ. ಈ ಹೆಣ್ಮಗು ಅಂತ ಹುಡ್ದಾಗ ಬಿಡ್ತಾರೆ, ಇಲ್ಲ ಈ ತರ ಪಾವರ್ಟಿ, ಇಲ್ಲ ಇಲ್ಲೆಜಿಟಿಮೇಟ್ ಚೈಲ್ಡ್, ಇಲ್ಲ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಬಿಟ್ಬಿಟ್ಟು ಹೋಗ್ತಾರೆ. ನಾನು ಹೇಳೋದು ಡಿಗ್ನಿಫೈಡ್ ಆಗೇ ಮಾಡಿ ಅದನ್ನ. ದಯವಿಟ್ಟು ತಗೊಂಡೋಗಿ ಒಂದು NGO, ಒಂದು ಆಶ್ರಮ್ಗೋ ಯಾರಿಗೋ ಒಂದು ಕೊಟ್ಟು ಪುಣ್ಯಾದ್ರೂ ಕಟ್ಕೊಳ್ಳಿ. ಖಂಡಿತ ಡೊನೇಟಿಂಗ್ ಬ್ಲಡ್ ಡೊನೇಟ್ ಮಾಡೋದು ಎಷ್ಟು ಪುಣ್ಯ ಕಟ್ಕೊಂತೀರೋ ಅಷ್ಟೇನೆ ನೀವು ಮಾಡ್ತಾ ಇರ್ತೀರಾ. ಇನ್ಸ್ಟೆಡ್ ಆಫ್ ಅಬಂಡಿಂಗ್ ದ ಚೈಲ್ಡ್, ನೀವು ವೈ ನಾಟ್ ಗಿವ್ ಫಾರ್ ಅಡಾಪ್ಷನ್ ಅಲ್ವಾ? ದೇರ್ ಇಸ್ ಫಾರಿನರ್ಸ್ ಬರ್ತಾರೆ, ದೇರ್ ಇಸ್ ಅ ಲೀಗಲ್ ಪ್ರೊಸೀಜರ್ ಫಾರ್ ದಿ ಅಡಾಪ್ಷನ್. ಸುಮ್ಮನೆ ಅಡಾಪ್ಷನ್ಸ್ ಮಾಡಕ್ ಬಿಡಲ್ಲ. ಸೊ ಎಲ್ಲೋ ಆ ಹುಡುಗಿನೋ ಆ ಹುಡುಗಿ ಬೆಳ್ಕೊಳತ್ತಲ್ಲ ಅಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡೋದ್ರಲ್ಲ ವೀಕ್ಷಕರೇ, ಏನೇ ಇಷ್ಟೇ ಪ್ರಮಾಣದಲ್ಲಿ ಹೆಣ್ಣು ಭ್ರೂಣಗಳ ಹತ್ಯೆಗಳು ಆಗ್ತಾನೆ ಇರ್ಬೋದು, ಆದ್ರೆ ಅದಕ್ಕೆ ಕಾರಣ ಸೊಸೈಟಿ, ಸಮಾಜ. ಅದೇ ಹೆಣ್ಣು ಅದೇ ಗಂಡು ಅಂದ್ರೆ ತಪ್ಪಾಗ್ಲಾರ್ದು. ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ. Change the rules. I change the game. The Hyundai Uber Cool i20. ಹೋಗೋಣ. ಈಗ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ 3ನೇ ಶೋರೂಮ್ ಪದ್ಮನಾಭನಗರದಲ್ಲಿ. ನೋ ವೇಸ್ಟೇಜ್, ನೋ ಸ್ಟೋನ್ ಕಾಸ್ಟ್. ಮೇಕಿಂಗ್ ಚಾರ್ಜಸ್ ಮೇಲೆ 25% ರಿಯಾಯಿತಿ. ಅಷ್ಟೇ ಅಲ್ಲ, ಡೈಮಂಡ್ ವ್ಯಾಲ್ಯೂ ಮೇಲೆ 20% ಡಿಸ್ಕೌಂಟ್ ಕೂಡ. ಈ ಆಫರ್ ಪದ್ಮನಾಭನಗರ ಮತ್ತು ಬಸವನಗುಡಿಯಲ್ಲಿ. ಬನ್ನಿ ಸರ್, ಇದು ನಿಮ್ಮ ದಿವಾನ ಖಾನೆ, ಇದು ನಿಮ್ಮ ಸಿಂಹಾಸನ, ಇವರು ನಿಮ್ಮ PA, ಇದು ನಿಮ್ಮ ಆಂಬ್ಯುಲೆನ್ಸ್ ನಂಬರ್.
ಆಂಬ್ಯುಲೆನ್ಸ್ ಕ್ಯಾಬಿನ್ ಇಷ್ಟು ದೊಡ್ಡದಿರುವಾಗ ಜವಾಬ್ದಾರಿ ಹೆಚ್ಚುತ್ತೆ. ಜವಾಬ್ದಾರಿ ಹೆಚ್ಚಿದ್ರೆ ವರ್ಕ್ ಲೋಡ್ ಹೆಚ್ಚುತ್ತೆ. ವರ್ಕ್ ಲೋಡ್ ಹೆಚ್ಚಿದ್ರೆ ಟೆನ್ಷನ್ ಹೆಚ್ಚುತ್ತೆ. ಟೆನ್ಷನ್ ಹೆಚ್ಚಿದ್ರೆ ಆಂಬ್ಯುಲೆನ್ಸ್. ಇದಂತೂ ಪ್ರಾಬ್ಲಮ್. ಸೊಲ್ಯೂಷನ್ ಕೂಡ ಇದೆ ಸರ್. ಎಣ್ಣೆ ಅಲ್ಲ ಸರ್, ನವರತ್ನ ತೈಲ. ಟೆನ್ಷನ್ಗೆ ರಾಮಬಾಣ ಪರಿಹಾರ. ತಲೆಗೆ ಹಚ್ಚಿರಿ, ಟೆನ್ಷನ್ ಫ್ರೀ ಆಗಿರಿ. 9 ಆಯುರ್ವೇದಿಕ್ ಗಿಡಮೂಲಿಕೆಯುಕ್ತ ನವರತ್ನ ತೈಲ ನಿತ್ಯದ ತಲೆನೋವು, ಆಯಾಸ ಮತ್ತು ಟೆನ್ಷನ್ ತೊಲಗಿಸುತ್ತದೆ. ತಂಪು ಕೂಲ್ ಆಗಿಸುತ್ತದೆ. ನೀವು ಟ್ರೈ ಮಾಡಿ, ಟೆನ್ಷನ್ ಹೋಗುತ್ತೆ ಪೆನ್ಷನ್ ತಗೋಕೆ. ಗಣಿಗಳ ಜಿಲ್ಲೆ. ಇಲ್ಲಿ ಅಕ್ರಮ ಅವ್ಯವಹಾರ ಹೊಸತೇನಲ್ಲ. ಬಳ್ಳಾರಿಯಲ್ಲಿ ಭಾರೀ ಅಕ್ರಮ. ಒಂದಲ್ಲ ಎರಡಲ್ಲ 200 ಪ್ರಕರಣಗಳಲ್ಲಿ ಅವ್ಯವಹಾರ. ಯಾರ್ದೋ ತಂದೆ, ಯಾರ್ದೋ ಮಗ. ಕುಮಾರಿ ಅಕ್ಕ ಸತ್ರೆ ತಮ್ಮ ನಾನೇ ಆಕೆಯ ಮಗ ಅಂತ ಹೇಳ್ಕೊಂಡು ಹುದ್ದೆಗಿಟ್ಟಿಸಿದೆ. ಯಾರ್ದೋ ತಂದೆ, ಯಾರ್ದೋ ಮಗಳು. ಸರ್ಕಾರದ ಅನುಕಂಪದ ಹುದ್ದೆ ಅನ್ನೋದು ಕೊಂಡುಕೊಳ್ಳೋ ಸರಕಷ್ಟೇ. ತಂಗಿ ಅಣ್ಣನಿಗೆ ತಾಯಿ ಆಗ್ತಾರೆ. ಇದು ಸರ್ಕಾರದ ಅನುಕಂಪನ ಅಕ್ರಮವಾಗಿ ಪಡೆಯಲು ಯತ್ನಿಸಿದವರ ಬಣ್ಣ ಬಯಲು ಮಾಡಿದ ರಹಸ್ಯ ಕಾರ್ಯಾಚರಣೆ. ಇದು ಅನುಕಂಪದ ದುರ್ಬಳಕೆ ಕಥೆ. ಇದೆಂಥ ಅನುಕಂಪ? ಇಂದು ರಾತ್ರಿ 7:30ಕ್ಕೆ. ಬ್ರೇಕ್ನ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ರಾಜೇಶ್ವರಿ ಈಗ ಒಂದು ಕೇಸ್ನೇ ತಗೊಳ್ಳೋದಾದ್ರೆ, ಚಿಕ್ಕಮಂಗ್ಳೂರಲ್ಲಿ ರೀಸೆಂಟ್ ಆಗಿ ಒಂದು ಕೇಸ್ ಆಯ್ತು. ಮನೆಯಲ್ಲಿ ಒತ್ತಡ ಆಯ್ತು, ಗಂಡ ತುಂಬಾ ಪೀಡಿಸ್ತಾ ಇದ್ದ, ತಾನು ಹುಟ್ಟಿದ ಮಗುವನ್ನ ಸಾಯಿಸ್ತಾಳೆ. ಮಗುವಿಗಂತೂ ಭವಿಷ್ಯ ಇಲ್ಲ. ನೀವು ಹೇಳಿದ್ರಿ ಏನ್ ಮಾಡ್ತಿರೋದನ್ನ ಡಿಗ್ನಿಫೈಡ್ ಆಗಿ ಮಾಡಿ, NGO ಕೊಡಿ, ದತ್ತು ಕೊಡಿ, ಮಗು ಬದುಕೊಳ್ಳುತ್ತೆ, ಮಗುವಿಗೆ ಒಂದು ಭವಿಷ್ಯ ಸಿಗುತ್ತೆ ಅಂತ. ಈಗ ಮಗುನೇ ಇಲ್ಲ ಇಲ್ಲಿ. ಸೊ ಈಗ ಆ ತಾಯಿ ಆದವಳು ಕೇಸ್ ಹಾಕ್ಬೋದಾ? ಯಾವ ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಮಾಡಬಹುದು ಅಂತ? ಸೊ ಇವಾಗ ಈ ಕೇಸ್ ಪ್ರಕಾರ ಡೀಟೇಲ್ಸ್ ಆಗಿ ನೀವು ಹೇಳ್ತಾ ಇಲ್ಲ ನನಗೆ. ಹೌ ಇಟ್ ಹ್ಯಾಪನ್ಡ್ ಇದೆಲ್ಲನೂ ಕೌಂಟ್ ಆಗುತ್ತೆ. ಸರ್ಕಮ್ಸ್ಟೆನ್ಸಸ್, ಫ್ಯಾಕ್ಟ್ಸ್, ಯಾರಿಂದ ಪ್ರೆಷರ್ ಆಯ್ತು ಆ ಹುಡುಗಿಗೆ, ಇಲ್ಲ ಈ ಹುಡುಗಿಗೆ ಪ್ರೆಷರ್, ಅವಾಗ ಎಲ್ಲರೂ ಅಫೆಕ್ಟ್ ಆಗ್ತಾರೆ. ಎವ್ರಿಬಡಿ ಎಲ್ಲರೂ ಪನಿಷಬಲ್. ಅವಾಗ ಆ ಹುಡುಗಿನೂ ಹ್ಯಾಸ್ ಟು ಅಂಡರ್ಗೋ. ಬಟ್ ಏನ್ ಮಾಡ್ತಾರೆ ಹೇಳ್ತಾರ? ಹೊರಗಡೆ ಕಂಪ್ಲೇಂಟ್ ಆಗತ್ತಾ? ರಿಜಿಸ್ಟರ್ ಆಗತ್ತಾ? ಅದೇ ಏನ್ ಮಾಡಬಹುದು ಅದು ಅಕ್ಕಪಕ್ಕ ಇಲ್ಲ ಪೊಲೀಸ್ ಅವರು FIR ರಿಜಿಸ್ಟರ್ ಆದ್ರೆ ಅವಾಗ ಆಗೋದು. ಅದು FIR ರಿಜಿಸ್ಟರ್ ಆಯ್ತು, ಹೋದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ರು, ನಾನು ಕಾನೂನು ಪ್ರಕಾರ ಹೋರಾಡ್ತೀನಿ ಅಂತ ಅನ್ನೋದಾದ್ರೆ ಆಕೆಗೆ ನ್ಯಾಯ ಸಿಗುತ್ತಾ? ಇಲ್ಲ, ಶಿ ಹ್ಯಾಸ್ ಡನ್ ದಟ್ ಆಕ್ಟ್ ಅಲ್ಲ. ಆ ಹುಡುಗಿ ಮಾಡಿದೆ ಅಲ್ಲ, ಅವಾಗ ನೀವ್ ಹೆಂಗ್ ಆಕೆಗೂ ಶಿಕ್ಷೆ ಆಗುತ್ತೆ. ದಯವಿಟ್ಟು ಅದಕ್ಕೆ ಹೇಳೋದು, ಹುಡುಗಿರು ನೀವು ಮಾಡಕ್ ಹೋಗ್ಬೇಡಿ. ಬಿಕಾಸ್ ನಿಮ್ಗೂ ಈಕ್ವಲಿ ಅದು ಪನಿಷಬಲ್. ಒಂದು ಅವರು ಸ್ಟ್ರೆಸ್ ಹಾಕಿದ್ರು ನೀವ್ ಮಾಡಿದೀರಲ್ಲ, ತಪ್ಪಾಗಿದೆ, ಶಿಕ್ಷೆ ಅನುಭವಿಸ್ಲೇಬೇಕು. ಈಗ ಇನ್ನೊಂದು ಕೇಸ್ನ ನೋಡೋದಾದ್ರೆ, ಅದೇ ಮಗು ಬೇಡ ಆಗಿತ್ತು, ಹ್ಯಾಂಡಿಕ್ಯಾಪ್ ಹುಡ್ತೋ, ಮತ್ತೇನೋ ರೀಸನ್ ಇರ್ಬೋದು, ಆ ಹೆಣ್ಣು ಮಗುನೇ ಹುಟ್ಟಿತ್ತ ಏನೋ, ಆದ್ರೆ ಆ ಮಗುನ ಬಿಟ್ಬಿಡು, ಲೈಕ್ ಏನೋ ಬಿಟ್ಟು ಬಾ ಅಂತ ಹೇಳಿದಾಗ ಆಕೆ ಎಲ್ಲೋ ಬಿಟ್ಟು ಬರೋದು, ಈ ರೀತಿ ಕೇಸ್ ಆಗುತ್ತೆ. ಸೊ ಪಬ್ಲಿಕ್ಸ್ ಆ ಮಗುವನ್ನ ತಗೋಬಹುದಾ? ಐ ವಾಂಟ್ ಟು ಟೆಲ್, ಇವಾಗ ಪಬ್ಲಿಕ್ ಆ ಮಗು ನೋಡಿದಾಗ ಫಸ್ಟ್ ದ ಇಮಿಡಿಯೇಟ್ ಆಕ್ಷನ್ ಅವ್ರು ಏನ್ ಮಾಡ್ಬೇಕಂದ್ರೆ ಲೋಕಲ್ ಪೊಲೀಸ್ಗೆ ಇಂಟಿಮೇಟ್ ಮಾಡ್ಬೇಕು. ಲೋಕಲ್ ಪೊಲೀಸ್ ಅವರು ಅದ್ ಮಗು ತಗೊಂಡ ತಕ್ಷಣ ಮೆಡಿಕಲ್ ಅಸಿಸ್ಟೆನ್ಸ್ ಕೊಡ್ಬೇಕು. ಇಮಿಡಿಯೇಟ್ ಆಗಿ ಗವರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಸ್ಬೇಕು ಆ ಮಗು. ಫಾರ್ ಇಟ್ ಇಸ್ ಡನ್, ಐ ಗಾಟ್ ಅ ನೋ. ಅದನ್ನ ಅಡ್ಮಿಟ್ ಮಾಡಿ ಆ ಮಗುಗೆ ಎಲ್ಲ ಮೆಡಿಕಲ್ ಫೆಸಿಲಿಟೀಸ್ ಎಲ್ಲ ಕೊಟ್ಟು ವಿತಿನ್ 24 hours ಒಂದು FIR ಶುಡ್ ಬಿ ಡನ್, ಲಾಡ್ಜ್ಡ್. ಆ FIR ಜೊತೆ ಬಂದು ಕಮಿಟಿ, ಚೈಲ್ಡ್ ಕಮಿಟಿ ಅಂತ ಇದೆ, ಅಲ್ಲಿ ಹೋಗಿ ಆ ಮಗುಗೆ ಕೊಡ್ಬೋದು. ಇಲ್ಲ ನೀವು ಸರೆಂಡರ್ ಮಾಡ್ತೀರಲ್ಲ, ಸೆಲ್ಫ್ ಇದು ಅಡಾಪ್ಷನ್ಸ್ ಏಜೆನ್ಸೀಸೇ ಇರುತ್ತೆ, ರೆಕಗ್ನೈಸ್ಡ್ ಬೈ ದ ಗೌರ್ಮೆಂಟ್. ಅವ್ರಿಗೆ ನೀವು ಕೊಟ್ರೆ ಅವರು ಅದೇ ತರ ಮಾಡ್ತಾರೆ. ಅದು ರೆಕಾರ್ಡ್ ಮಾಡ್ಕೊಂತಾರೆ, ಚೈಲ್ಡ್ ಹೈಟು, ವೆಯ್ಟು, ಡೀಟೇಲ್ಸ್
ಅದಕ್ಕೆ ಒಂದು ನೇಮ್ ಕೊಟ್ಟು ಅದು ಒಂದು ರೆಕಾರ್ಡ್ ಮೇಂಟೈನ್ ಮಾಡ್ಕೊಂಡು ವಿತಿನ್ 24 hours ಆ ಕಮಿಟಿ ಕೊಟ್ರೆ ಆ ಕಮಿಟಿ ಏನ್ ಮಾಡುತ್ತೆ, ಇಟ್ ವಿಲ್ ಸಿ ವಿಚ್ ಈಸ್ ದ ನಿಯರೆಸ್ಟ್ ಪ್ಲೇಸ್ ಫಾರ್ ಇದು ಆ ಚೈಲ್ಡ್ಗೆ ಇದು ಇದಾಗಕ್ಕೆ ಅಂತ ಆ ಏಜೆನ್ಸಿ ಇದು ಆಶ್ರಮ ರೆಕಗ್ನೈಸ್ಡ್ ಇರುತ್ತಲ್ಲ ಅವ್ರಿಗೆ ಕೊಡ್ತಾರೆ. ಸೊ ನೀವು ಆ ತರ ಪಬ್ಲಿಕ್ ನೋಡಿದಾಗ ವೈ ಡೋಂಟ್ ದೇ ಹೆಲ್ಪ್. ಈಗ ಇನ್ನೊಂದು ಕೇಸ್ನ ನೋಡೋದಾದ್ರೆ, ಈಗ ತಾಯಿಗೆ ಇಷ್ಟ ಇಲ್ಲ, ಮಗುನ ಸಾಯಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ, ಹೊಟ್ಟೆಲೆ ಸಾಯಿಸಬೇಕಾದಂತ ಭ್ರೂಣ ಹತ್ಯೆ ಮಾಡಲೇಬೇಕು. ಈಕೆ ಮನಸ್ಸು ಮಾಡಿ ಧೈರ್ಯ ಮಾಡಿ ಹೊರಗಡೆ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಖಂಡಿತವಾಗ್ಲೂ ನ್ಯಾಯ ಸಿಗೋ ಚಾನ್ಸಸ್ ಅದು ಆಗತ್ತೆ. ವಿತೌಟ್ ಕನ್ಸೆಂಟ್ ನೀವು ಅಬೋರ್ಷನ್ಸ್ ಮಿಸ್ಕ್ಯಾರೇಜ್ ಮಾಡಕ್ ಆಗಲ್ಲ. ವಿತ್ ದ ಕನ್ಸೆಂಟ್ ಇಫ್ ದೇ ಫೋರ್ಸ್ ಮಾಡಿದಾಗ ಯು ಕ್ಯಾನ್ ಗೋ ಲಾಡ್ಜ್ ಎ ಕಂಪ್ಲೇಂಟ್ ಮಾಡಬಹುದು. ಇವಾಗ ಪೊಲೀಸ್ ಅವರು ಒಂದೊಂದ್ಸಲ ತಗೊಳ್ಳಿಲ್ಲ ಅಂತ ಅನ್ಕೊಳ್ಳಿ, ಅವಾಗ PCR ಅಂತ ಕೋರ್ಟಲ್ಲೇ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಬಹುದು. ಸೊ ಈ ತರಾನು ಮಾಡಬಹುದು. ಬಟ್ ಓವರ್ ಆಲ್ ಹುಡುಗಿ ಸ್ಟ್ರಾಂಗ್ ಆಗಿರ್ಬೇಕು. ನನ್ ಮಗು, ನನ್ನ ಲೈಫು, ನನ್ನ ಸ್ಟ್ರೆಂತ್, ನಾಲ್ ಫೈಟ್ ಅಂತ ಹೇಳಿ ಎಲ್ಲಾ ಹುಡುಗಿನೂ ಧೈರ್ಯವಾಗಿ. ಪಾವರ್ಟಿ ಪ್ರಾಬ್ಲಮ್ ಇತ್ತಪ್ಪ, ಸ್ಥಿತಿ ಆರ್ಥಿಕ ಸ್ಥಿತಿಗತಿ ನಮಗೆ ಗೊತ್ತಿಲ್ಲ. ನಾನು ಅದೇ ಹೇಳಿದೆ ದಿವ್ಯಾ, ನಿಮ್ಗೆ ಏನೇ ಪ್ರಾಬ್ಲಮ್ ಆಗಿರಿ ಡಿಗ್ನಿಫೈಡ್ ಆಗಿ ಹೋಗಿ ಕೊಟ್ಬಿಡಿ. ಎಸ್, ಓಕೆ, ಅಷ್ಟೇ. ಈಗ ನಾವು ಇನ್ನು ಅಬೋರ್ಷನ್ ಅಂತ ನಾವು ನೋಡೋದಾದ್ರೆ ಎಷ್ಟು ಪ್ರಮಾಣದಲ್ಲಿ ಆಗ್ತಿದೆ? ಈಗ ಸಾಮಾನ್ಯವಾಗಿ ಭ್ರೂಣ ಹತ್ಯೆ ಅನ್ನೋ ಸಂದರ್ಭದಲ್ಲಿ ಎಷ್ಟೋ ಜನ ಮಹಿಳೆಯರು ಕೂಡ ಸಾಯ್ತಾ ಇದ್ದಾರೆ. 20,000 ಎಲ್ಲ ಸತ್ತೋಗಿರೋ ಫಿಗರ್ಸ್ ಎಲ್ಲ ಇದೆ. ಅಷ್ಟು ಜನ ದೇ ಗೆಟ್ ಸಬ್ಜೆಕ್ಟೆಡ್ ಟು ಡೆತ್ ಡ್ಯೂರಿಂಗ್ ಅಬೋರ್ಷನ್ಸ್. ನನ್ ಕೇಳಿದ್ರೆ ಡೆಲಿವರಿ ಇದೆಲ್ಲ ಅದು ಡೆತ್ ಪೇನ್ಗಿನ್ನ ಸಿವಿಯರ್ ಅನ್ಸತ್ತೆ. ಯಾಕಂದ್ರೆ ಡೆತ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಹೋಗ್ತೀವೋ ಏನೋ, ಆ ಡೆಲಿವರಿ ಇದೆಲ್ಲ ಆ ಪೇನ್ ಅಟ್ಲೀಸ್ಟ್ ಇದೆ ಶುಡ್ ಗಿವ್ ಸಮ್ ಮೀನಿಂಗ್ ಫಾರ್ ದ ಚೈಲ್ಡ್. ಅದನ್ನ ಯಾಕೆ ಇಷ್ಟೆಲ್ಲ ವೇಸ್ಟ್ ಮಾಡ್ಕೊಂಡು ಆ ಮಗುನ ಅದು ನಾನು ಹೇಳೋದು, ಇನ್ ಸಮಡಿ ಟೆಲ್ ಐ ಹ್ಯಾವ್ ಎ ಗರ್ಲ್ ಬೇಬಿ, ಐ ಟೆಲ್ ಯು ಆರ್ ಬ್ಲೆಸ್ಡ್ ವಿತ್ ಅನ್ ಏಂಜಲ್. ದೇ ಗಿವ್ ರಿಯಲ್ ಮೀನಿಂಗ್ ಟು ಲೈಫ್. ನಿಮ್ಮ ಓಲ್ಡ್ ಏಜ್ ಫುಲ್ ಸೆಕ್ಯೂರ್ಡು. ಹೆಣ್ಮಗು ಹುಟ್ಟಿದಾಗ ಬಚ್ಚಿಟ್ಕೊಂಡಾದ್ರೂ ಅಟ್ಲೀಸ್ಟ್ ಅಮ್ಮ ಅಪ್ಪನ ಬಂದು ನೋಡ್ಕೊಂಡು ಹೋಗ್ತಾರೆ. ಏನೋ ಪ್ರೆಷರ್ ಇದ್ರೂ ಹಸ್ಬೆಂಡ್ ಸೈಡ್ ಇನ್ಲಾ ಸೈಡ್ ಇದ್ರೂ ಬಚ್ಚಿಟ್ಕೊಂಡು ಬಂದು ನೋಡ್ಕೊಂಡು ಹೋಗ್ತಾರೆ. ಓಕೆ, ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀರಾ. ಮಹಿಳಾ ಭ್ರೂಣ ಹತ್ಯೆ ಆಗ್ತಾ ಇರ್ಬೋದು, ಮಹಿಳೆ ಯಾವ ರೀತಿ ಕಾನೂನಲ್ಲಿ ಹೋರಾಡಬಹುದು ಅನ್ನೋದ್ರ ಬಗ್ಗೆ ನಿಮ್ಗೆ ಧನ್ಯವಾದ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಅಮ್ಮ ಅಂದ್ರೆ ಒಂದು ಮ್ಯಾಜಿಕ್, ಮಗು ಅಂದ್ರೆ ಒಂದು ಸ್ಟ್ರೆಂತ್ ಅನ್ನೋ ಮಾತನ್ನ ರಾಜೇಶ್ವರಿ ಅವರು ಹೇಳಿದ್ರು. ಒಟ್ಟಾರೆ ಈ ಭ್ರೂಣ ಹತ್ಯೆ ಅವ್ಯಾಹತವಾಗಿ ನಡೀತಾ ಇದೆ ಅನ್ನೋದಾದ್ರೆ ಅದಕ್ಕೆ ಸಮಾಜನೇ ಕಾರಣ ಆಗುತ್ತೆ, ಒಂದು ಗಂಡು ಅಥವಾ ಹೆಣ್ಣೆ ಕಾರಣ ಆಗ್ತಾರೆ. ಆ ಒಂದು ಮನಸ್ಥಿತಿಗಳು ಬದಲಾಗಬೇಕು ಅನ್ನೋದನ್ನ ಇವತ್ತಿನ ಸುಹಾಸಿನಿಯಲ್ಲಿ ನೋಡಿದಿರಿ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಗ್ಯಾಸ್ ಮುಗಿದ್ರು ಕೂಡ ಅಡುಗೆ ಮುಂದುವರಿಸಬಹುದು. ಇದನ್ನು ಹೇಳ್ತಾರೆ ಸ್ಮಾರ್ಟ್. ನ್ಯೂ ಟಾಪ್ ರಾಮನ್ ಸೂಪರ್ ನೂಡಲ್ಸ್. ಬಿ ದ ಚಾಂಪಿಯನ್. ಹೊಸ ಫೇರೆವರ್ 3-in-1 ಕಾಣಿರಿ ಎಂದೂ ನೋಡಿರದ ಗೌರವರ್ಣ. ಈ ವಾರ್ತೆಯ ಸಹ ಪ್ರಾಯೋಜಕರು ಕನಸುಗಳು ನನಸಾಗುವುದು ರಾಮ್ರಾಜ್ ಬನೀನ್ಗಳು ಮತ್ತು ಒಳ ಉಡುಪುಗಳು. ಹೈಟೆಕ್ ಮೊಬೈಲ್ ಟಚ್ ಮೀ, ಟಚ್ ಇಂದ ಮಾತು. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7. ನಾನು ಗುರುಪ್ರಸಾದ್. ಈಗ ಹೆಡ್ಲೈನ್ಸ್. ಅನಾರೋಗ್ಯ ಊಹಾಪೋಹಕ್ಕೆ ತೆರೆ ಎಳೆದ್ರು ಹ್ಯಾಟ್ರಿಕ್ ಹೀರೋ. ನಾನು ಆರೋಗ್ಯವಾಗಿದ್ದೀನಿ, ಆತಂಕ ಬೇಡ, ಇನ್ನೊಂದು ವಾರದಲ್ಲಿ ಮತ್ತೆ ಚಿತ್ರೀಕರಣದಲ್ಲಿ ಪಾಲ್ಗೊಳ್ತೀನಿ ಅಂದ್ರು ಶಿವಣ್ಣ. ಶಾಲೆಗಾಗಿ ನಾವು ನೀವು. ಬೆಂಗಳೂರಲ್ಲಿ ಮಕ್ಕಳೊಂದಿಗೆ ಬಿಸಿಯೂಟ ಸವಿದ ಸಿಎಂ. ಶಿವಮೊಗ್ಗದಲ್ಲಿ ಮೇಷ್ಟ್ರಾದ್ರು ಈಶ್ವರಪ್ಪ. ಪ್ರತ್ಯೇಕ ರಾಜ್ಯ ರಚನೆಗೆ ಒತ್ತಾಯ. ತೆಲಂಗಾಣ ಪ್ರಾಂತ್ಯ ಸಂಪೂರ್ಣ ಬಂದ್. ಖಾಸಗಿ ಬಸ್ ಮೇಲೆ ಕಲ್ಲು ತೂರಾಟ. ಹೈದರಾಬಾದ್ನಾದ್ಯಂತ ಕಟ್ಟೆಚ್ಚರ. ಉದ್ದೀಪನ
ಮದ್ದು ಸೇವನೆ ಪ್ರಕರಣ ಅಶ್ವಿನಿ ಕೋಚ್ ಯೂರಿ ತಲೆದಂಡ. ನನ್ನ ಮಗಳು ತಪ್ಪು ಮಾಡಿಲ್ಲ ಅಂದ್ರು ಅಶ್ವಿನಿ ತಂದೆ. ಆಷಾಢ ಮಾಸ ಅಶುಭ ಅಲ್ಲ, ದಾಂಪತ್ಯಕ್ಕೆ ಕಾಲಿಟ್ಟ 28 ಜೋಡಿ. ಮೂಢನಂಬಿಕೆಗೆ ಮುರುಘಾಮಠ ತಿಲಾಂಜಲಿ. ಹೈಕೋರ್ಟ್ ಆವರಣದಲ್ಲಿ ಗೃಹಿಣಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ್ದಾರೆ.